ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆ ನಾನು ಬ್ಯಾಂಗ್ಳೂರ್ ಟು ಪ್ರಯಾಗ್ರಾಜು ನಮ್ಮದು ಟ್ರಾವೆಲ್ ಎಲ್ಲ ಹೇಗಿತ್ತು ಅಂತಂದ್ಬಿಟ್ಟು ನನ್ನ ವ್ಲಾಗ್ನ ಅಪ್ಲೋಡ್ ಮಾಡಿದ್ದೆ. ನೀವೆಲ್ಲ ನಾನು ನೋಡಿ ಒಳ್ಳೆ ಸಪೋರ್ಟ್ ಮಾಡಿದ್ದೀರಾ. ಬಟ್ ಇದೇ ಥರ ನಂದು ಎಲ್ಲ ವ್ಲಾಗ್ಸ್ನು ನೋಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಈ ವ್ಲಾಗು ತ್ರಿವೇಣಿ ಸಂಗಮದಲ್ಲಿ ನಾವು ಸ್ನಾನ ಮಾಡಿರೋದು ಹೇಗಿತ್ತು ಏನು ಅಂತ ಅನ್ನೋ ಎಕ್ಸ್ಪೀರಿಯೆನ್ಸ್ನ ನಾನು ನಿಮಗೆಲ್ಲ ಶೇರ್ ಮಾಡ್ತಿದ್ದೀನಿ. ನೋಡಿ ನಿಮಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಗುಡ್ ಮಾರ್ನಿಂಗ್. ಫೈನಲಿ ಪ್ರಯಾಗ್ರಾಜ್ ಬಂದಿದ್ದೀವಿ. ಬಂದು ಆಲ್ಮೋಸ್ಟ್ ರಾತ್ರಿನೇ ಬಂದು ಇವಾಗ ಸ್ನಾನಕ್ಕೆ ಹೋಗ್ತಾ ಇದ್ದೀವಿ. ಚಳಿ ಮಾತ್ರ ಬೇಜಾನಿದೆ. ಫುಲ್ ಪ್ಯಾಕ್ ಏನೋ ಆಗಿದ್ದೀನಿ, ಬಟ್ ಆದರೂ ಚಳಿ ಇದೆ. ಬನ್ನಿ ನೋಡೋಣ ಹೆಂಗಿರುತ್ತೆ ಏನು ಅಂತ ನಿಮಗೂ ತೋರಿಸ್ತೀನಿ. ಫುಲ್ ಚಳಿ ಇದೆ, ನೋಡೋಣ. ನೀವು ಅನ್ಕೋಬೋದು ಲಾಸ್ಟ್ ವ್ಲಾಗಲ್ಲಿ ಚಳಿ ಇಲ್ಲ ಅಷ್ಟೊಂದು ಅಂತ ಹೇಳಿದ್ರು, ಇವಾಗ ಚಳಿ ಅಂತ ಇದ್ದಾರೆ ಅಂತ ಅಂದ್ಬಿಟ್ಟು. ಏನಕ್ಕೆ ಅಂತಂದರೆ ನಾವು 4 ಗಂಟೆಗೇನೆ ಸ್ಟಾರ್ಟ್ ಮಾಡಿದ್ವಿ ನಮ್ಮ ರೂಮಿಂದ. ಹಂಗಾಗಿ ನಾನು ನಾರ್ಮಲಿ ಬೆಂಗಳೂರಲ್ಲೂ ಬೆಳಗ್ಗೆ ಅಷ್ಟೊತ್ತಿಗೆ ಚಳಿ ಇರುತ್ತಲ್ವ, ಅದನ್ನು ನಾನು ಹೇಳ್ತಾ ಇರೋದು. ಆಲ್ರೆಡಿ ನೋಡಿ ಎಷ್ಟೊಂದು ಜನ ನಡ್ಕೊಂಡೆಲ್ಲ ಹೋಗ್ತಾ ಇದ್ದಾರೆ. ಇಲ್ಲಿ ಸ್ಟಾಪ್ ಮಾಡಿದ್ದಾರೆ. ಸೊ ಇಲ್ಲಿಂದ ನಟರಾಜ ಸರ್ವಿಸ್ 1 ಕಿಲೋಮೀಟ್ರ್ ಏನೋ ಇಲ್ಲಿಂದ ನಡೀಬೇಕಂತೆ. ಮುಂದೆ ಕಡೆ ವೆಹಿಕಲ್ಸ್ ಎಲ್ಲ ಅಲೋ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಂದ ನಟರಾಜ ಸರ್ವಿಸ್ ಸ್ಟಾರ್ಟ್ ಮಾಡಿದ್ದೀವಿ. ಎಲ್ಲಿ ನೋಡಿದ್ರು ಜನ ಅಂತ ಕಾಣಿಸ್ತಾ ಇದ್ರು. ಆದರೂ ಕಂಪೇರಿಂಗ್ ಜನ ಕಮ್ಮಿನೇ ಇದ್ದರು ಅಂತ ಅನಿಸುತ್ತೆ. ಮೇ ಬಿ ನಾವು ತುಂಬ ಬೆಳಗ್ಗೆನೇ ಸ್ಟಾರ್ಟ್ ಮಾಡಿರೋದ್ರಿಂದ ಅಂಥ ನುಗ್ಲು ಆಗುವಂಥ ಜನ ಏನೂ ಇರಲಿಲ್ಲ. ಸೊ ನಾರ್ಮಲಾಗಿತ್ತು. ಬಟ್ ಆದರೆ ಆಮೇಲೆ ಸಿಕ್ಕಾಪಟ್ಟೆ ಜನ ಆದರು. ನೀವು ನನ್ನ ವ್ಲಾಗ್ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ, ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕ್ರೌಡ್ ಇತ್ತು ಏನು ಎತ್ತ ಅಂತಂದ್ಬಿಟ್ಟು. ರೂಮ್ವರೆಗೂ ಎತ್ಕೊಂಡ್ರೆ ಸಾಕು, ಆಮೇಲೆ ಇನ್ನೇನು ರೈಲ್ವೆ ಸ್ಟೇಷನ್ಗೆ ಎತ್ಕೊಳ್ತಾನೆ. ವಾವ್, ಫೈನಲಿ ನಮ್ಮ ಡೆಸ್ಟಿನೇಷನ್ ನಾವು ರೀಚ್ ಆದ್ವಿ. ಇದು ಬಂದು ಅರೇಲಿ ಘಾಟ್ ಅಂತಂದ್ಬಿಟ್ಟು ಇಲ್ಲಿ ಯಮುನಾ ನದಿ ಹರಿಯುತ್ತೆ. ಇಲ್ಲಿಂದ ನಮಗೆ ಸಂಗಮ್ಗೆ ಅವರು ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. ಪರ್ ಪರ್ಸನ್ ಮೇ ಬಿ 1500 ರುಪೀಸ್ ಹೇಳಿದ್ರು. ಬಟ್ ಸ್ವಲ್ಪ ಬಾರ್ಗೇನ್ ಎಲ್ಲ ಮಾಡಿರೋದ್ರಿಂದ 700 ರುಪೀಸ್ಗೆ ಅವರು ಒಪ್ಕೊಂಡ್ರು. ನಿಮಗೆ ಬೇಕು ಅಂದರೆ ಕಂಪ್ಲೀಟ್ ಬೋಟೇ ಬುಕ್ ಮಾಡ್ಕೊಳ್ಬೋದು, ಇಲ್ಲ ಅಂತಂತಂದರೆ ಬೇರೆಯವ್ರ ಜೊತೆ ನೀವು ಜಾಯ್ನ್ ಆಗಿ ಹೋಗ್ಬೋದು. ಬಟ್ ಅದು ಬೆಟರ್ ಅಂತ ಅನಿಸುತ್ತೆ. ಮತ್ತು ಅಲ್ಲಿ ಕರ್ಕೊಂಡೋಗಿ ಅವರು ಹಾಫ್ ಆನ್ ಅವರ್ ನಮಗೆ ಟೈಮ್ ಕೊಡ್ತಾರೆ. ಸಂಗಮಲ್ಲಿ 3 ನದಿಗಳು ಸೇರೋ ಜಾಗಕ್ಕೆ ಹಾಫ್ ಆನ್ ಅವರ್ ಟೈಮ್ ಕೊಡ್ತಾರೆ. ಅಲ್ಲಿ ನೀವು ಸ್ನಾನ ಎಲ್ಲ ಮಾಡಿಕೊಂಡು ಡ್ರೆಸ್ಸಿಂಗ್ ಚೇಂಜ್ ಫೆಸಿಲಿಟೀಸ್ ಎಲ್ಲನೂ ಅಲ್ಲಿ ಆಲ್ರೆಡಿ ಗೌರ್ಮೆಂಟ್ ಕಡೆಯಿಂದ ಮಾಡಿದ್ದಾರೆ. ನಿಮಗೆ ಬೇಕಾದರೆ ಡ್ರೆಸ್ ಚೇಂಜು ಅಲ್ಲೇ ಮಾಡಿಕೊಂಡು ಅದೇ ಬೋಟಲ್ಲಿ ನೀವು ವಾಪಸ್ ಬರ್ಬೋದು. ನನ್ನ ವಿಡಿಯೋ ಕಂಪ್ಲೀಟಾಗಿ ನೋಡಿ, ಇನ್ನೂ ನಿಮಗೆ ಫುಲ್ಲು ಡೀಟೇಲ್ಸ್ ಎಲ್ಲ ಸಿಗುತ್ತೆ. ಆಮೇಲೆ ಇಲ್ಲಿನೂ ಕೆಲವರು ಸ್ನಾನಗಳು ಮಾಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಬಟ್ ಆದರೆ ಇಲ್ಲಿ ಯಮುನಾ ನದಿ ಮಾತ್ರನೇ ಹರಿತಾ ಇರೋದು. ಅವ್ರಿಗೆ ಗೊತ್ತಿಲ್ದಿರ ಮಾಡ್ತಾ ಇದ್ದಾರೋ ಏನೋ ನನಗೆ ಗೊತ್ತಿಲ್ಲ. ಬಟ್ ನೋಡಿ ಇಲ್ಲೆಲ್ಲ ಡಿಪ್ ಮಾಡ್ತಾ ಇದ್ದಾರಲ್ವ, ಇದು ಜಸ್ಟ್ ಯಮುನಾ ನದಿ ಹರಿಯುವಂಥ ಜಾಗ ಇದು. ಮತ್ತು ಅಷ್ಟೊಂದು ನೀಟಾಗೂ ಇರಲಿಲ್ಲ. ಸೊ ಬೆಟರ್ ನಾವು ಅಲ್ಲಿ ಹೋಗೋದೇ ವಾಸಿ ಅಂತ ಅಂದ್ಬಿಟ್ಟು ನಾವು ಅಲ್ಲೇ ಹೋಗೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಆದ್ವಿ. ಇನ್ನೊಂದು ನಿಜ, ಅಷ್ಟು ಈ ಎಡ್ಜಲ್ಲೆಲ್ಲನೂ ಅಷ್ಟು ಕ್ಲೀನ್ ಇರೋಲ್ಲ. ಅಲ್ಲೇ ಡಿಪ್ ಮಾಡ್ತಾರೆ, ಅಲ್ಲೇನೇ ಗಲೀಜು ಮಾಡಿರ್ತಾರೆ. ಸೊ ನೀವು ಸೆಂಟರ್ಗೆ ಹೋಗೋದ್ರಿಂದ ನದಿ ಹರಿತಾ ಇರುತ್ತೆ. ಸೊ ಹಂಗಾಗಿ ಗಲೀಜು ಏನೇ ಇದ್ರೂ ನಿಲ್ಲಲ್ಲ, ಪಾಸ್ ಆಗ್ತಾ ಇರುತ್ತೆ. ಸೊ ಬೆಟರ್ ನೀವು ಹೋದರೆ ಬೋಟ್ ತೊಗೊಂಡು ಸೆಂಟರ್ಗೆ ಹೋಗಿ ಸ್ನಾನ ಮಾಡ್ಕೊಳ್ಳೋದು ಒಳ್ಳೆಯದು ಅಂತಲೇ ನನಗನ್ಸುತ್ತೆ. ನಮ್ಮ ಬೋಟಲ್ಲಿ ನಮ್ಮ ಕನ್ನಡದವರೇ ಸಿಕ್ಕಿದ್ರು. ಸೊ ಹಾಗಾಗಿ ಇನ್ನೂ ಸ್ವಲ್ಪ ಖುಷಿ ಆಯಿತು. ಅಲ್ಲಿ ಹೋಗ್ಬಿಟ್ಟು ಯಾರಾದರೂ ಕನ್ನಡ ಮಾತಾಡ್ತಾ ಇದ್ದಾರೆ ಅಂತಂದರೆ ಒಂದು ಸತಿ ತಿರುಗಿ ನೋಡ್ತೀವಿ, ಅಷ್ಟು ಖುಷಿ ಆಗುತ್ತೆ ಕನ್ನಡ ಮಾತಾಡೋರು ಯಾರಾದ್ರೂ ಸಿಕ್ಕಿದ್ರೆ. ಚೆನ್ನಾಗಿತ್ತು. ನಾವು ದೇವ್ರ ಧ್ಯಾನ ಎಲ್ಲ ಮಾಡಿಕೊಂಡು ಆಲ್ಮೋಸ್ಟ್ ಹೋದ್ವಿ. ಇನ್ನು ಎಷ್ಟು ಕತ್ತಲಾಗಿದೆ ನೋಡಿ. ಇನ್ನೂ ಮೇ ಬಿ ನಾವು ಬೋಟ್ ಹತ್ತಿದಾಗ ಅರೌಂಡ್ 5:30 ಅಂತ ಅನಿಸುತ್ತೆ. ಅದಕ್ಕೋಸ್ಕರ ನೀರು ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಾ ಇಲ್ಲ.
ನಾನು ತೋರಿಸ್ತೀನಿ ನಿಮಗೆ ನೀರು ಡಿಫ್ರೆನ್ಸ್ ಇರೋದನ್ನು ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಅದನ್ನು ನಾನು ನಿಮಗೆ ತೋರಿಸ್ತೇನೆ. ತುಂಬ ಚೆನ್ನಾಗಿತ್ತು. ಫೈನಲಿ ಏನೋ ಒಂದು ಖುಷಿ. ಎಲ್ಲರಿಗೂ ಗೊತ್ತಿರೋಂಗೆ 144 ವರ್ಷಕ್ಕೆ ಒಂದು ಸತಿ ನಡೆಯುತ್ತೆ. ಅಲ್ಲಿಗೆ ನಾವು ಹೋಗಿದ್ದೀವಿ ಅಂತಂದರೆ ಏನೋ ಒಂಥರ ಖುಷಿನೂ ಇದೆ, ಸಮಾಧಾನವೂ ಇದೆ. ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಮಾದೇವ ನಿಮ್ಗೆ ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಮ್ಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದಪ್ಪನ ಪೂಜೆಗೆ ಬಂದು ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ನೋಡಿ, ಇವಾಗ ನಾವು ಸಂಗಮ್ಗೆ ರೀಚ್ ಆಗಿದ್ದೀವಿ. ಇಲ್ಲಿ ಸರಸ್ವತಿ, ಗಂಗಾ, ಯಮುನಾ 3 ನದಿನೂ ಜೊತೆಯಾಗಿ ಹರ್ಕೊಂಡು ಬರುವಂಥ ಜಾಗ ಇದು. ಇಲ್ಲಿಗೆ ಬೋಟ್ ಕರ್ಕೊಂಡು ಬಂದುಬಿಡ್ತಾರೆ, ಮತ್ತು ಅವರು ಹಾಫ್ ಆನ್ ಅವರ್ ಆದಮೇಲೆ ನಮಗೆ ವೆಯ್ಟ್ ಮಾಡ್ತಿರ್ತಾರೆ. ಸ್ನಾನ ಎಲ್ಲ ಮುಗಿಸ್ಕೊಂಡು ನಿಮಗೆ ಬೇಕಾದರೆ ಅಲ್ಲಿ ಡ್ರೆಸ್ಸಿಂಗ್ ಚೇಂಜಿಂಗ್ ರೂಮ್ಸ್ ಎಲ್ಲ ಇದೆ, ಅಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ಬೋದು, ಇಲ್ಲಾಂದರೆ ಹಂಗೇನಾದರೂ ಬರ್ಬೋದು, ಅದು ನಿಮ್ಮ ಇಷ್ಟ. ನೀರು ತುಂಬ ಫೋರ್ಸಾಗಿ ಹರಿತಾ ಇರುತ್ತೆ, ಸ್ವಲ್ಪ ಹುಷಾರಾಗಿ ಇರಬೇಕು. ಹಂಗಂತ ಏನು ತುಂಬ ಅಂದರೆ ಕುಚ್ಕೊಂಡು ಹೋಗೋ ಥರ ಎಲ್ಲ ಏನೂ ಇಲ್ಲ, ಬಟ್ ಫೋರ್ಸ್ ಇದೆ ನೀರೆಲ್ಲನೂ. ತುಂಬ ಚೆನ್ನಾಗಿದೆ. ನದಿ ಸೆಂಟ್ರಿಗೆ ಬರೋದ್ರಿಂದ ಯಾವುದೇ ರೀತಿಯಾದ ಗಲೀಜು ಅದೆಲ್ಲ ಏನೂ ನಿಮಗೆ ಕಾಣಿಸೋದಿಲ್ಲ, ಫುಲ್ಲು ಕ್ಲೀನಾಗಿರುತ್ತೆ. ನಾವು ಇಲ್ಲಿಂದನೇ ನೀರನ್ನು ತೊಗೊಂಡು ಬಂದಿದ್ದೀವಿ. ಇದು ಡ್ರೆಸ್ಸಿಂಗ್ ಚೇಂಜ್ ಮಾಡೋದು ರೂಮು. ಇದು ಈ ಟೈಮ್ಗೆ ಅಂತ ಜಸ್ಟ್ ಅವರು ಮಾಡಿರೋ ಅಂಥದ್ದು, ಮೇ ಬಿ ಆಮೇಲೆ ಇರೋದಿಲ್ಲ ಅಂತ ಅನಿಸುತ್ತೆ. ಜೈ ಕರ್ನಾಟಕ. ಸೂರ್ಯ ಹುಟ್ತಾ ಇದೆ, ಫುಲ್ ಕಲರ್ ಚೇಂಜ್ ಆಗ್ತದೆ, ಆಕಾಶದಲ್ಲಿ ಪಕ್ಷಿಗಳೆಲ್ಲ ಹಾರಾಡ್ತಾ ಇದೆ. ಒಂಥರ ಈ ವ್ಯೂ ನೋಡೋಕ್ಕೆ ಚೆನ್ನಾಗಿದೆ. ಆಲ್ಮೋಸ್ಟ್ ನದಿ ಸೆಂಟ್ರಲ್ಲಿ ಸೆಂಟ್ರಲ್ಲಿ ಅಂತಂದರೆ ಗಂಗಾ ಮತ್ತು ಯಮುನಾ, ಸರಸ್ವತಿ ಫುಲ್ಲು ಇದಾಗುವಂಥ ಜಾಗ. ನದಿ ಎಲ್ಲ ತುಂಬ ಕ್ಲೀನಾಗಿದೆ. ಮೇ ಬಿ ಹರಿಯ ನದಿ ಆಗಿರೋದ್ರಿಂದ ಗಲೀಜು ಎಲ್ಲೂ ನಿಂತ್ಕೊಳ್ತಾ ಇಲ್ಲ ಅಂತ ಅನಿಸುತ್ತೆ. ಸೊ ಸಖತ್ತಾಗಿದೆ. ಗಲೀಜು ಆ ಥರ ಎಲ್ಲ ಏನು ಅನ್ನಿಸ್ತಾ ಇಲ್ಲ. ನದಿ ಏನು ಗಲೀಜು ಆ ಥರ ಏನು ಅನ್ನಿಸ್ತಾ ಇಲ್ಲ. ಪೂರ್ತಿ ಮುಳುಗಿಲ್ಲ, ಕೂದಲೆಲ್ಲ ಇನ್ನೂ ಇದಾಗಿಲ್ಲ. ಇವರು ತ್ರಿವೇಣಿ ಸಂಗಮ ಸ್ನಾನಕ್ಕೆ ಅಂತ ಅಂದ್ಬಿಟ್ಟು ತಮಿಳ್ನಾಡಿಂದ ಬಂದಿದ್ದರಂತೆ. ಅವ್ರನ್ನ ವೀಡಿಯೋ ಎಲ್ಲ ಮಾಡಿಕೊಂಡ್ವೆ ನಾನು. ಹಂಗಾಗಿ ಅವರು ನಮಗೂ ಸ್ವಲ್ಪ ನೀರೆಲ್ಲ ಹಾಕಿ ಏನೇನೋ ಮಂತ್ರ ಹೇಳಿ ಆಶೀರ್ವಾದ ಎಲ್ಲ ಮಾಡಿದ್ರು.
ಟೈಮ್ ಬಂದು ಇವಾಗ 6:10 ಆಗಿದೆ. ಸೂರ್ಯ ಹುಟ್ತಾ ಇರುವಂಥ ಟೈಮು. ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಿದ್ದು ಏನೋ ಒಂಥರ ಖುಷಿ ಆಯಿತು. ಫೈನಲಿ ನಾವು ಅಂದ್ಕೊಂಡಿದ್ದು ಈಡೇರಿದೆ. 144 ಇಯರ್ಸ್ ಒಂದು ಸತಿ ನಡೆಯುವಂಥ ಈ ಒಂದು ಇದರಲ್ಲಿ ನಾವು ಭಾಗಿಯಾಗಿ ಅದಕ್ಕೆ ಒಂಥರ ಸಾಕ್ಷಿ ಅನ್ನೋ ಥರ ಖುಷಿ ಆಯಿತು. ಸೊ ಫೈನಲಿ ಇದನ್ನೆಲ್ಲ ಮುಗಿಸ್ಕೊಂಡು ರಿಟರ್ನ್ ಬರ್ತಾಯಿದ್ದೀವಿ. ನೀರು ನಾವಿರೋ ಇಲ್ಲಿ ಸ್ವಲ್ಪ ಆಳ ಕಮ್ಮಿ ಇರ್ಬೋದು, ಬಟ್ ಅವರು ಕರ್ಕೊಂಡೋಗೋ ರೂಟ್ ಎಲ್ಲನೂ ಆಳ ಇರುತ್ತೆ. ಹಾಗಾಗಿ ಅಲ್ಲಿ ತುಂಬ ಚೆನ್ನಾಗಿರೋ ಸೇಫ್ಟಿ ಮೆಷರ್ಸ್ ಎಲ್ಲನೂ ತೊಗೊಂಡಿದ್ದಾರೆ. ಆಮೇಲೆ ಇಲ್ಲಿರೋ ಬೆಳಗ್ಗೆ ಆಗ್ತಾ ಈ ಪಕ್ಷಿಗಳೆಲ್ಲನೂ ಹಾರಾಡೋಕ್ಕೆ ಶುರುವಾಯಿತು. ಇದೆಲ್ಲ ನೋಡೋಕೆ ಒಂಥರ ಚೆನ್ನಾಗಿತ್ತು, ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಅಂತ ಅನ್ನಿಸ್ತಾ ಇತ್ತು. ಯಾರಾದರೂ ನೀವೂ ಹೋಗಬೇಕು ಅನ್ನೋ ಇದ್ದರೆ ನೀವು ಅರೇಲಿ ಘಾಟ್ಗೆ ಹೋಗ್ಬಿಟ್ಟು ಅಲ್ಲಿಂದ ನೀವು ಸಂಗಮ್ಗೆ ಹೋಗಿ. ಸೊ ಸ್ವಲ್ಪ ಕ್ರೌಡೆಲ್ಲ ಕಮ್ಮಿ ಆಗುತ್ತೆ, ನೀವು ಸೊ ಈಸಿನೂ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಪ್ಲೀಸ್ ಇದೇ ಥರ ಸಪೋರ್ಟ್ ಮಾಡ್ತೀರಿ. ಇನ್ನೂ ನಾವು ಆ ಸೆಕ್ಟರ್ಸ್ ಎಲ್ಲ ವಿಸಿಟ್ ಮಾಡಿದ್ದು ಅದೆಲ್ಲನೂ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ. ಪ್ಲೀಸ್ ಹೀಗೆ ಥರ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ನಿಮ್ಗೇನಾದರೂ ಡೌಟ್ ಇದ್ದರೆ ಅಥವಾ ಏನಾದರೂ ಕ್ವೆಶನ್ಸ್ ಇದ್ದರೆ ಕಮೆಂಟ್ ಮಾಡಿ, ಆದಷ್ಟು ನಾನು ಅದಕ್ಕೆ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಎನಿವೇ ಥ್ಯಾಂಕ್ ಯು ಸೋ ಮಚ್.